ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. 99acres.com, Naukri.com, ಪಾಲಿಸಿ ಬಜಾರ್ ಈ ರೀತಿ ಆನ್ಲೈನ್ ಆಪ್ಷನ್ಸ್ಗಳನ್ನ ಅಥವಾ ಆನ್ಲೈನ್ ವೆಬ್ಸೈಟ್ಸ್ಗಳನ್ನ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇದ್ರ ಹಿಂದೆ ಇರತಕ್ಕಂತಹ ದೊಡ್ಡ ಕಂಪನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರತಕ್ಕಂತಹ ಮೇಜರ್ ಆನ್ಲೈನ್ ಕಂಪನಿ ಅಂತ ನೋಡೋದಾದ್ರೆ ಇನ್ಫೋ ಎಡ್ಜ್. ಈ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಅರ್ಥ ಮಾಡ್ಕೊಳ್ಳೋ, ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗ್ತಾ ಇದೆ, ಕಂಪನಿ ಬಿಸ್ನೆಸ್ ಮಾಡಲ್ ಏನು, ಹಾಗೆ ಕನ್ಸಿಸ್ಟೆಂಟ್ ಆಗಿ ಕಂಪೌಂಡರ್ ಆಗಿದೆ ಅಥವಾ ಕನ್ಸಿಸ್ಟೆಂಟ್ ಆಗಿ ಒಂದು ಒಳ್ಳೆ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರ್ತಕ್ಕಂಥ ಕಂಪನಿ ಆಗಿರುತ್ತೆ ಇದು. ಈ ಕಂಪನಿಯ ಇನ್ ಅಂಡ್ ಔಟ್ ಮಾಹಿತಿಗಳನ್ನ ಫಂಡಮೆಂಟಲ್ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಕೊನೆವರೆಗೂ ನನ್ನ ಜೋಡಿ ಇರಿ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ಫೋ ಎಡ್ಜ್ ಅನ್ನ ಸಂಜಯ್ ಬಿಕ್ಚಂದನಿ ಅವರು 1995ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಇವತ್ತಿನ ಮಟ್ಟಿಗೆ ತುಂಬಾ ಹೆಸರು ಮಾಡಿರ್ತಕ್ಕಂತಹ Naukri.com ಏನಿದೆಯೋ, ಅಂದ್ರೆ ಕೆಲಸಗಳಿಗೆ ಇರತಕ್ಕಂತಹ ಒಂದು ಪೋರ್ಟಲ್ ಇದು. ಈ ಪೋರ್ಟಲ್ 80% ಓವರ್ ಆಲ್ ಈ ಒಂದು ಇಂಡಸ್ಟ್ರಿ 80% ಮಾರ್ಕೆಟ್ ಶೇರ್ ನ ಹೊಂದಿರತಕ್ಕಂತಹ ವೆಬ್ಸೈಟ್ ನ ಬ್ರಾಂಡ್ ಏನಿದೆಯೋ ಈ ಕಂಪನಿ ಅಂಡರ್ ಅಲ್ಲಿ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಇದಷ್ಟೇ ಅಲ್ಲ, ಝೊಮ್ಯಾಟೊ ಅಂತಹ ದೊಡ್ಡ ಒಂದು ಡೆಲಿವರಿ ಬಿಸ್ನೆಸ್ ಅನ್ನು ಕೂಡ 15% ನಷ್ಟು ಸ್ಟೇಕ್ ಅನ್ನ ಇನ್ಫೋ ಎಡ್ಜ್ ಹೊಂದಿರುತ್ತೆ. ಹಾಗೆ ಪಾಲಿಸಿ ಬಜಾರ್ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡತಕ್ಕಂತ ಒಂದು ವೆಬ್ಸೈಟ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲೂ ಕೂಡ ಇವತ್ತಿನ ಮಟ್ಟಿಗೆ 13.3% ನಷ್ಟು ಸ್ಟೇಕ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಹೊಸದಾಗಿ ಬರತಕ್ಕಂತಹ ಆನ್ಲೈನ್ ರಿಲೇಟೆಡ್ ಇರತಕ್ಕಂತ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ವೆಂಚರ್ ಕ್ಯಾಪಿಟಲಿಸ್ಟ್ ಬಿಸ್ನೆಸ್ ಅನ್ನು ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ, ಇನ್ಫೋ ಎಡ್ಜ್ ವೆಂಚರ್ ಫಂಡ್ ಅಂತ ಹೇಳ್ಕೊಂಡು. ಈ ರೀತಿ ತನ್ನ ಒಂದು ಬಿಸ್ನೆಸ್ ಅನ್ನ ಬೇರೆ ಬೇರೆ ಒಂದು ಆನ್ಲೈನ್ ರಿಲೇಟೆಡ್ ಬಿಸ್ನೆಸ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ. ಆನ್ಲೈನ್ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತಿನ ಮಟ್ಟಿಗೆ ಆನ್ಲೈನ್ ಇಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ. ಯಾವ ರೀತಿ ಕಂಪನಿ ತನ್ನ ಬಿಸ್ನೆಸ್ ಮಾಡೆಲ್ಸ್ ಗಳನ್ನ ಹೊಂದಿದೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಈ ಕಂಪನಿ ಅಂಡರ್ಲಿ ಬರ್ತಕ್ಕಂತಹ ಮೇಜರ್ ಬಿಸ್ನೆಸ್ ಅಂತ ನೋಡೋದಾದ್ರೆ ರಿಕ್ರೂಟ್ಮೆಂಟ್ ಬಿಸ್ನೆಸ್. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ Naukri.com ಅಂತಹ ಒಂದು ಮೇಜರ್ 80% ನಷ್ಟು ಸ್ಟೇಕ್ ಅನ್ನ ಅಥವಾ ಈ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಶೇರ್ ನ ಹೊಂದಿರತಕ್ಕಂತ ಕಂಪನಿ. ಈ ಬ್ರ್ಯಾಂಡ್ ಅನ್ನು ಕೂಡ ಈ ಕಂಪನಿ ಹೊಂದಿರುತ್ತೆ. ಇದ್ರ ಮೂಲಕ ಇವರ ಮೇನ್ ಬಿಸ್ನೆಸ್ ಏನಿದೆಯೋ ರಿಕ್ರೂಟ್ಮೆಂಟ್ ಬಿಸ್ನೆಸ್ ಆಗಿರುತ್ತೆ. ಹಾಗೆ Naukri.com ಅಂತಾನು ಕೂಡ ಇವರ ಒಂದು ವೆಬ್ಸೈಟ್ ಇರುತ್ತೆ. ಸೊ ಬೇಸಿಕಲಿ ಮಿಡಲ್ ಈಸ್ಟ್ ಕಂಟ್ರೀಸ್ ಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವೆಬ್ಸೈಟ್. ಆಫ್ಲೈನ್ ಎಕ್ಸಿಕ್ಯೂಟಿವ್ಸ್ ಗಳನ್ನ ಹೈರ್ ಮಾಡ್ಲಿಕ್ಕೆ quadrangle.com ಅಂತ, ಹಾಗೆ ಫ್ರೆಶರ್ಸ್ ಗಳನ್ನ ಒಂದು ಹೈರ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಫಸ್ಟ್ Naukri.com ಅಂತ ಹೇಳ್ಕೊಂಡು ಇವ್ರ ವೆಬ್ಸೈಟ್ ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರುತ್ತೆ. ಇದಷ್ಟೇ ಅಲ್ಲ, ಯಾರು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಇರ್ತಾರೋ ಅವರಿಗೆ ಅಡಿಷನಲ್ ಸರ್ವಿಸಸ್ ಗಳನ್ನು ಕೂಡ ಈ ಕಂಪನಿ ಕೊಡುತ್ತೆ. Naukri.com ಅಲ್ಲಿ ನೀವೆಲ್ಲ ನಿಮ್ಗೆ ಗೊತ್ತಿರಬಹುದು ಅಥವಾ ನೀವು ಚೆಕ್ ಮಾಡಬಹುದು. ನೌಕರಿ ಫಾಸ್ಟ್ ಫಾರ್ವರ್ಡ್ ಅನ್ನೋ ಒಂದು ಸರ್ವಿಸ್. ಬೇಸಿಕಲಿ ಇದ್ರ ಮೂಲಕ ರೆಸ್ಯೂಮ್ಸ್ ಗಳನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಜಾಬ್ ಅಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು. ಈ ರೀತಿ ಸುಮಾರು ಅಡಿಷನಲ್ ಸರ್ವಿಸಸ್ ಗಳನ್ನು ಕೂಡ ಜಾಬ್ ಯಾರು ಹುಡುಕ್ತಾ ಇದಾರೋ ಅಂತವ್ರಿಗೆ ಈ ಕಂಪನಿ ಕೊಡ್ತಾ ಇರುತ್ತೆ. ಇನ್ನ Naukri.com ಏನಿದೆಯೋ ಇದರ ಕೀ ಆಪರೇಟಿಂಗ್ ಮೆಟ್ರಿಕ್ಸ್ ಗಳಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇವತ್ತಿನ ಮಟ್ಟಿಗೆ ನೌಕರಿ ಸುಮಾರು 500K ಅಥವಾ 5 ಲಕ್ಷ ಜಾಬ್ ಲಿಸ್ಟಿಂಗ್ಸ್ ಗಳನ್ನ ಹೊಂದಿರುತ್ತೆ ತನ್ನ ವೆಬ್ಸೈಟ್ ಅಲ್ಲಿ. ಹಾಗೆ 16,000 ನ್ಯೂ ರೆಸ್ಯೂಮ್ಸ್ ಗಳು ಆಡ್ ಆಗ್ತಾ ಇರುತ್ತೆ. ಹಾಗೆ 4 ಲಕ್ಷ ರೆಸ್ಯೂಮ್ಸ್ ಗಳು ಮಾಡಿಫೈ ಆಗಿರುತ್ತೆ. ಹಾಗೆ 5 ಮಿಲಿಯನ್ ರಿಕ್ರೂಟರ್ ಇಮೇಲ್ ಕನೆಕ್ಟ್ಸ್ ಗಳು ಇವತ್ತಿನ ಮಟ್ಟಿಗೆ ಕಂಪನಿ ಇರುತ್ತೆ. ಹಾಗೆ ಸುಮಾರು 7.8 ಲಕ್ಷಗಳಷ್ಟು ರೆಸ್ಯೂಮ್ ಸರ್ಚಸ್ ಡೈಲಿ ಬೇಸಿಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿಲಿ ಆಗ್ತಾ ಇದೆ. ಈ ಕಂಪನಿಯಲ್ಲಿ ಬರ್ತಕ್ಕಂಥ ವರ್ಟಿಕಲ್ಸ್ ಅಲ್ಲಿ ಸೆಕೆಂಡ್ ಮೇಜರ್ ವರ್ಟಿಕಲ್ ಅಂತ ನೋಡೋದಾದ್ರೆ ಮ್ಯಾಟ್ರಿಮನಿ ಸಂಬಂಧಪಟ್ಟಿರತಕ್ಕಂಥದ್ದು. ಬೇಸಿಕಲಿ ಮದುವೆ ರಿಲೇಟೆಡ್ ಒಂದು ಆನ್ಲೈನ್ ಪೋರ್ಟಲ್. ಸೊ ಬೇಸಿಕಲಿ ಮ್ಯಾಟ್ರಿಮನಿ ವೆಬ್ಸೈಟ್ ಅಂತ ಹೇಳ್ಬೋದು. ಇದ್ರ ಪ್ರಕಾರ jeevansathi.com ಇವತ್ತಿನ ಮಟ್ಟಿಗೆ ಇಂಡಿಯಾದಲ್ಲಿ ಇರತಕ್ಕಂತಹ ಮೇಜರ್ 3 ಮ್ಯಾಟ್ರಿಮನಿ ವೆಬ್ಸೈಟ್ಸ್ ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಬರೀ ಆನ್ಲೈನ್ ಅಷ್ಟೇ ಅಲ್ಲ, ಇವನ್ ಆಫ್ಲೈನ್ ಫ್ರಾಂಚೈಸೀಸ್ ಗಳು ಅಥವಾ ಆಫೀಸ್ಗಳು ಕೂಡ ಇವತ್ತಿನ ಮಟ್ಟಿಗೆ ಈ ಒಂದು ಜೀವನ್ಸಾಥಿ ಈ ಬ್ರಾಂಡ್ ಅಂಡರ್ ಅಲ್ಲಿ ಇವತ್ತಿನ ಮಟ್ಟಿಗೆ ಅವೈಲೇಬಲ್ ಇರುತ್ತೆ. ಇನ್ನ ಈ jeevansathi.com ಕೀ ಡಿಫರೆನ್ಶಿಯೇಟರ್ಸ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಎಐ ಅಥವಾ ಮಷಿನ್ ಲರ್ನಿಂಗ್ ಬೇಸ್ಡ್ ರೆಕಮೆಂಡೆಡ್ ಆಕ್ಷನ್ಸ್ ಗಳಿರಬಹುದು, ವಿಡಿಯೋ ಆಡಿಯೋ ಕಾಲಿಂಗ್ ಇರಬಹುದು. ಹಾಗೆ ಇವರ ಆಪ್ ಕೂಡ ಇದೆ, ಟಾಪ್ ರೇಟೆಡ್ ಆಪ್ ಕೂಡ ಇರುತ್ತೆ. ಹಾಗೆ ಆನ್ಲೈನ್ ವಿಡಿಯೋ ಬೇಸ್ಡ್ ಮ್ಯಾಚ್ ಅವರ್ಸ್ ಇವೆಂಟ್ಸ್ ಅಲ್ಲಿ ಒಂದು ವಿಡಿಯೋ ಬೇಸ್ಡ್ ಮ್ಯಾಚಿಂಗ್ ಕೂಡ ಇವರು ಮಾಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ. ಆನ್ಲೈನ್ ಐಡಿ ಬೇಸ್ಡ್ ವೆರಿಫಿಕೇಶನ್ ಇರುತ್ತೆ. ಹಾಗೆ ವಿಡಿಯೋ ಪ್ರೊಫೈಲ್ಸ್ ಗಳು, ಈ ರೀತಿ ಮೇಜರ್ ಸರ್ವಿಸಸ್ ಕೀ ಫ್ಯಾಕ್ಟರ್ಸ್ ಗಳು ಇವರಿಗೆ ಒಂದು ಡಿಫರೆನ್ಶಿಯೇಟರ್ ಆಗಿರುತ್ತೆ ಓವರ್ ಆಲ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಫ್ಕೋರ್ಸ್ 99acres.com ನಾವೆಲ್ಲರೂ ಯೂಸ್ ಮಾಡೇ ಇರ್ತೀವಿ. ಒಂದಲ್ಲ ಒಂದ್ ಕಡೆಗೆ ಮನೆ ಬಾಡಿಗೆ ಹುಡ್ಕೋಕಿರ್ಬೋದು ಅಥವಾ ಮನೆ ಸೈಟ್ ಗಳನ್ನ ಹುಡ್ಕೋಕಾಗಿರ್ಬೋದು. ಇದಕ್ಕೆಲ್ಲ ಒಂದು ಹೆಲ್ಪ್ ಮಾಡ್ತಕ್ಕಂತಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಯಾರಿಗೆ ರಿಕ್ವೈರ್ಮೆಂಟ್ ಇದೆಯೋ ಅಥವಾ ಯಾರ ಹತ್ರ ಆಲ್ರೆಡಿ ಈ ಒಂದು ರಿಯಲ್ ಎಸ್ಟೇಟ್ ಇರುತ್ತೋ ಅವರಿಬ್ಬರಿಗೂ ಒಂದು ಸಿಂಗಲ್ ಪ್ಲಾಟ್ಫಾರ್ಮ್ ತರ ವರ್ಕ್ ಆಗುತ್ತೆ. 99acres.com ಅಪ್ಲಿಕೇಶನ್ ಕೂಡ ಇದೆ ಇವ್ರದ್ದು. ಹಾಗೆ ಈ 99acres.com ಏನಿದೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಅತಿ ದೊಡ್ಡ ಪ್ರಾಪರ್ಟಿ ಮಾರ್ಕೆಟ್ ಪ್ಲೇಸ್ ಅಂತಾನು ಕೂಡ ಹೇಳ್ತಾರೆ. ಡೆಫಿನೆಟ್ಲಿ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಗ್ರೋತ್ ಇದೆ ಅಂತ ಹೇಳ್ಕೊಂಡು ಎಲ್ಲರೂ ಇವತ್ತಿನ ಮಟ್ಟಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಪ್ರೊಜೆಕ್ಷನ್ಸ್ ಗಳ ಪ್ರಕಾರ 2030 ಒಳಗಡೆಗೆ 60 ಬಿಲಿಯನ್ ಒಂದು ಮಾರ್ಕೆಟ್ ಶೇರ್ ಆಗಬಹುದು ಅಥವಾ ಮಾರ್ಕೆಟ್ ವ್ಯಾಲ್ಯೂ ಆಗಬಹುದು ರಿಯಲ್ ಎಸ್ಟೇಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ ಇಂಡಿಯಾದಲ್ಲಿ. ಹಾಗೆ 2018ರಿಂದ 2030 ಅಫ್ಕೋರ್ಸ್ ಇಟ್ಸ್ ಅನ್ ಎಕ್ಸ್ಪೆಕ್ಟೇಷನ್. ಆಲ್ಮೋಸ್ಟ್ 21% ನಷ್ಟು ಕಂಪೌಂಡೆಡ್ ಗ್ರೋತ್ ಆಗಬಹುದು ಇಂಡಸ್ಟ್ರಿಯಲ್ಲಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಇನ್ನ 99acres ಮೇಜರ್ ರೆವಿನ್ಯೂ ಸೋರ್ಸಸ್ ಗಳು ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇವರ ರೆವಿನ್ಯೂ ಮಾಡಲ್ ಅಂತ ನೋಡೋದಾದ್ರೆ ನ್ಯೂ ಪ್ರಾಜೆಕ್ಟ್ಸ್ ಗಳು. ಸೊ ಬೇಸಿಕಲಿ
ಪ್ರಾಜೆಕ್ಟ್ ಶೋಕೇಸು, ಫೀಚರ್ಡ್ ಲಿಸ್ಟಿಂಗ್ಸ್ ಇರ್ಬೋದು, ಇಮೇಲ್ ಕ್ಯಾಂಪೇನ್ಸ್, ಇದೆಲ್ಲ ನ್ಯೂ ಪ್ರಾಜೆಕ್ಟ್ಸ್ ಅಂಡರ್ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ರೀಸೇಲ್ ಕೂಡ ಇರತಕ್ಕಂಥ ಒಂದು ಪ್ರಾಪರ್ಟೀಸ್ ಗಳನ್ನ ಲೀಸ್ಟ್ ಮಾಡ್ತಾರೆ ಇವರು. ರೆಂಟಲ್, ಸೊ ಬೇಸಿಕಲಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ರೆಂಟ್ ರಿಲೇಟೆಡ್ ಇರತಕ್ಕಂಥ ಒಂದು ಪ್ರಾಪರ್ಟೀಸ್ ಗಳು ಕೂಡ ಡಿಸ್ಪ್ಲೇ ಮಾಡಿ, ಸೊ ಇದರ ಸರ್ವಿಸಸ್ ಕೂಡ ಈ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಮೂಲಕ ಇವರು ಕೊಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ. ಇನ್ನು ಲಾಸ್ಟ್ ವರ್ಟಿಕಲ್ ಅಂತ ನೋಡೋದಾದ್ರೆ ಕಂಪನಿದು ಎಜುಕೇಶನ್ ರಿಲೇಟೆಡ್ ಆನ್ಲೈನ್ ಎಜುಕೇಶನ್. ಅಫ್ಕೋರ್ಸ್ ಶಿಕ್ಷಾ.com ಅನ್ನೋ ಒಂದು ವೆಬ್ಸೈಟ್ ಮೂಲಕ ಇವತ್ತಿನ ಮಟ್ಟಿಗೆ ಮೇಜರ್ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರುತ್ತೆ ಕಂಪನಿ. ಈ ಶಿಕ್ಷಾ.com ಇನ ಮೇಜರ್ ಕೀ ವಿಷನ್ ಅಂತ ಅಥವಾ ಓವರ್ ಆಲ್ ಇವರ ಎನೇಬಲರ್ಸ್ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಯೂಸ್ಫುಲ್ ಡಿಫರೆನ್ಶಿಯೇಟೆಡ್ ಕಂಟೆಂಟ್, ಡೇಟಾ ಅಂಡ್ ಟೂಲ್ಸ್ ಡ್ರಿವನ್ ಬೈ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಕ್ರಾಸ್ ಕೋರ್ಸಸ್ ಇರಬಹುದು, ಅಥವಾ ಡಿಫರೆಂಟ್ ಕೋರ್ಸಸ್ ಗಳ ಓವರ್ ಆಲ್ ಒಂದು ಡಿಫರೆನ್ಶಿಯೇಟೆಡ್ ಕಂಟೆಂಟ್ ಅನ್ನ ಪ್ರಾಪರ್ ವೇದಲ್ಲಿ ರಿಪ್ರೆಸೆಂಟ್ ಮಾಡೋದಾಗಿರ್ಬೋದು. ಹಾಗೆ ಈಸ್ ಆಫ್ ಫೈಂಡಿಂಗ್ ದ ಇನ್ಫಾರ್ಮೇಶನ್ ನ ಸ್ಟೂಡೆಂಟ್ಸ್ ಗಳು ಈಸಿಯಾಗಿ ಹುಡುಕ್ಲಿಕ್ಕೆ ಆಗುತ್ತೆ. ಹಾಗೆ ಟೆಕ್ನಾಲಜಿ ಲೆಡ್ ಡಿಫರೆನ್ಶಿಯೇಟರ್, ಸೊ ಬೇಸಿಕಲಿ ಎ ಬೇಸ್ಡ್ ಸಜೆಷನ್ಸ್ ಗಳಿರ್ಬೋದು ಅಥವಾ ಪ್ರಾಪರ್ಲಿ ಆರ್ಗನೈಸ್ಡ್ ಕಂಟೆಂಟ್ ಗಳನ್ನ ಎಫೆಕ್ಟಿವ್ ವೇದಲ್ಲಿ ರೀಚ್ ಆಗ್ತಕ್ಕಂತಹ ಒಂದು ಅವಕಾಶಗಳನ್ನು ತಂದುಕೊಡ್ಬೋದು. ಹಾಗೆ ಸುಪೀರಿಯರ್ 1-to-1 ಕೌನ್ಸಿಲಿಂಗ್ ಕೂಡ ಇವರು ಕೊಡ್ತಾ ಇದ್ದಾರೆ ಇವತ್ತಿನ ಮಟ್ಟಿಗೆ ವೆಬ್ಸೈಟ್ ಮೂಲಕ. ಹಾಗೆ ROI ಏನಿದೆಯೋ, ಹೈ ROI, ದ ಕೀ ಅಕೌಂಟ್ಸ್ ಪ್ರೊವೈಡಿಂಗ್ ಫ್ಯೂಯಲ್ ಟು ಇನ್ವೆಸ್ಟ್, ಸೊ ಬೇಸಿಕಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನಿದೆಯೋ ಅದು ಕೂಡ ಜಾಸ್ತಿ ಇರತಕ್ಕಂತಹ ಒಂದು ಚಾನ್ಸಸ್ ಇದೆ. ಹಾಗೆ ಕೊನೆಯದಾಗಿ ಒಂದು ಕೀ ಫ್ಯಾಕ್ಟರ್ ಅಂತ ನೋಡೋದಾದ್ರೆ ಹೈ ROI ಕೂಡ ಈ ಒಂದು ಪರ್ಟಿಕ್ಯುಲರ್ ಆಪ್ ಅಥವಾ ಒಂದು ವೆಬ್ಸೈಟ್ ಮೂಲಕ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ. ಇದಷ್ಟಲ್ಲದೆ ಓವರಾಲ್ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ವೆಂಚರ್ ಕ್ಯಾಪಿಟಲಿಸಮ್ ಕೂಡ ಈ ಒಂದು ಕಂಪನಿ ಹೊಂದಿರುತ್ತೆ ಇವತ್ತಿನ ಮಟ್ಟಿಗೆ. ಸ್ಟಾರ್ಟ್ಅಪ್ಸ್ ಗಳಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಗಳನ್ನು ಕೂಡ ತಮ್ಮ ಸ್ಟೇಕ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಹೊಂದಿರ್ತಾರೆ. ಫಾರ್ ಎಕ್ಸಾಂಪಲ್ಸ್ ಹೇಳಬೇಕು ಅಂತಂದ್ರೆ ಝೊಮ್ಯಾಟೊ ಇರಬಹುದು, ಪಾಲಿಸಿ ಬಜಾರ್ ಇರಬಹುದು, ಇನ್ಫೋ ಎಡ್ಜ್ ವೆಂಚರ್ಸ್ ಇರಬಹುದು. ಈ ರೀತಿ ತನ್ನದೇ ಆದಂತಹ ಒಂದು ಡಿಫರೆಂಟ್ ಆನ್ಲೈನ್ ಮಾಡೆಲ್ಸ್ ಗಳಲ್ಲಿ ಅಥವಾ ಆನ್ಲೈನ್ ಸ್ಟಾರ್ಟ್ಅಪ್ಸ್ ಗಳ ಮೇಲೆ ಹೂಡಿಕೆ ಮಾಡ್ತಕ್ಕಂತಹ ಮೇಜರ್ ಕೆಲಸಗಳನ್ನು ಕೂಡ ಈ ಕಂಪನಿ ಮಾಡ್ತಾ ಇದೆ. ಸ್ಮಾರ್ಟ್ ವೇದಲ್ಲಿ ಆಲ್ಮೋಸ್ಟ್ ಮೇಜರ್ ಬಿಸ್ನೆಸ್ ಗಳಲ್ಲಿ ಡೈವರ್ಸಿಫೈ ಮಾಡೋದ್ರ ಮೂಲಕ ತನ್ನ ಬಿಸ್ನೆಸ್ ಅನ್ನ ಸೇಫೆಸ್ಟ್ ವೇದಲ್ಲಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದೆ. ಹಾಗೆ ಕ್ಯಾಶ್ ಫ್ಲೋ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾರೆ ಈ ಕಂಪನಿಯಲ್ಲಿ. ಸೊ ಇವಾಗ ಕಂಪನಿಯ ಫೈನಾನ್ಷಿಯಲ್ಸ್ ಅಥವಾ ಹಣಕಾಸಿನ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರೆವಿನ್ಯೂ ಏನಿದೆಯೋ ಸುಮಾರು 19.19% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಕಂಡಿರುತ್ತೆ ಕಳೆದ 10 ವರ್ಷಗಳಲ್ಲಿ. ಇದು ಕಂಪನಿಯ ಪ್ರಾಫಿಟಬಿಲಿಟಿ ವೈಸ್ ಅಥವಾ ಪ್ರಾಫಿಟ್ ಜನರೇಟ್ ಮಾಡ್ತಕ್ಕಂಥ ಒಂದು ಎಬಿಲಿಟಿ ಏನಿದೆಯೋ ಕನ್ಸಿಸ್ಟೆಂಟ್ ಗ್ರೋತ್ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಓವರ್ ಆಲ್ 2017ರಿಂದ 2021 ಯಾವ ರೀತಿ ಒಂದು ಗ್ರೋತ್ ಕಂಡು ಬಂದಿದೆ ಅಥವಾ ರೆವಿನ್ಯೂ ಗ್ರೋತ್ ಆಗಿದೆ ಅಂತ ಹೇಳ್ಕೊಂಡು, ಇನ್ ಸ್ಪೈಟ್ ಆಫ್ ಆಲ್ ಪೆಂಡಮಿಕ್ ಈ ರೀತಿ ಎಲ್ಲ ಒಂದು ಅವಘಡಗಳು ಬಂದ್ರು ಕೂಡ ತನ್ನ ಒಂದು ರೆವಿನ್ಯೂ ಮಾಡೆಲ್ ನ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕಂಡಿದೆ ಈ ಕಂಪನಿ. ಹಾಗೆ ಗ್ರಾಸ್ ಮಾರ್ಜಿನ್ ಕೂಡ ಇವ್ರದ್ದು ಕನ್ಸಿಸ್ಟೆಂಟ್ ಆಗಿರುತ್ತೆ. ಹಾಗೆ ಕ್ಯಾಶ್ ಫ್ಲೋ, ನಾ ಆಲ್ರೆಡಿ ಹೇಳಿದೆ, ಕ್ಯಾಶ್ ಫ್ಲೋ ಬ್ಯಾಲೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ ಬಂದಿದೆ ಕಂಪನಿ ಸೋಫಾರ್. ಹಾಗೆ ಓವರ್ ಆಲ್ ಕಂಪನಿಯ ಫಿನಾನ್ಷಿಯಲ್ ರೇಷಿಯೋಸ್ ಅಥವಾ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ರೇಷಿಯೋಸ್ ಗಳು ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ವಿ ನಾವು. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದ್ಸತಿ ಚೆಕ್ ಮಾಡಿ ಆ ವಿಡಿಯೋನ. ಸೊ ಇವಾಗ ಆ ಒಂದು ಫಿನಾನ್ಷಿಯಲ್ ರೇಷಿಯೋಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 6.2 ಆಗಿರುತ್ತೆ ಕಂಪನಿ ಇವತ್ತಿನ ಮಟ್ಟಿಗೆ. ಪ್ರೈಸ್ ಟು ಬುಕ್ ರೇಷಿಯೋ ಅಂತ ನೋಡೋದಾದ್ರೆ 3.18, ಡೆಟ್ ಟು ಇಕ್ವಿಟಿ ಬಂದು 0, ಆಲ್ಮೋಸ್ಟ್ 0 ಡೆಟ್ ಇದೆ ಕಂಪನಿ ಅಂತ ಹೇಳ್ಬೋದು. ಕರೆಂಟ್ ರೇಷಿಯೋ ಬಂದು 4.36. ರಿಟರ್ನ್ ಆನ್ ಇಕ್ವಿಟಿ ಏನಿದೆ ಕಂಪನಿದು 3.06% ನಷ್ಟು ಆಗಿರುತ್ತೆ ಇಲ್ಲಿವರೆಗೂ. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ನೋಡೋದಾದ್ರೆ 12.8% ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿ 9.98% ನಷ್ಟು ಗ್ರೋತ್ ಕಂಡಿದ್ರೆ ಸೇಲ್ಸ್ ಅಲ್ಲಿ. ಓವರ್ ಆಲ್ ಕಳೆದ 3 ವರ್ಷದಲ್ಲಿ ಹೂಡಿಕೆದಾರರಿಗೆ 39.3% ನಷ್ಟು ರಿಟರ್ನ್ ತಂದುಕೊಟ್ಟಿರುತ್ತೆ ಕಂಪನಿ. ಇವಾಗ ವಿಡಿಯೋದ ಇಂಪಾರ್ಟೆಂಟ್ ಪಾಯಿಂಟ್ ಗೆ ಬಂದಿದ್ದೀವಿ. ಎಕನಾಮಿಕಲ್ ಮೋಟ್ ಅಥವಾ ಕಾಂಪಿಟೇಟಿವ್ ಎಡ್ಜ್ ಅಂತ ಹೇಳ್ತಾರೆ. ಏನಿದೆ ಇವರಿಗೆ ಇರ್ತಕ್ಕಂಥ ಒಂದು ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಯಾವ ರೀತಿ ಇವರ ಎಕನಾಮಿಕಲ್ ಮೋಟ್ಸ್ ಗಳು ಇರುತ್ತೆ ಇವತ್ತಿನ ಮಟ್ಟಿಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಮೊದಲನೇದಾಗಿ ಅಂತ ಹೇಳೋದಾದ್ರೆ ಇಂಟರ್ನೆಟ್ ಇಸ್ ಅ ಬಿಗ್ಗೆಸ್ಟ್ ಆಪರ್ಚುನಿಟಿ. ಇವತ್ತಿನ ಮಟ್ಟಿಗೆ ಕಂಪನಿ ಇಂಟರ್ನೆಟ್ ರಿಲೇಟೆಡ್ ಬಿಸ್ನೆಸ್ ಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ. ಇದ್ರ ಪ್ರಕಾರ ವೆರಿ ಕ್ಲಿಯರ್, ಇವರು ಬರ್ತಕ್ಕಂಥ ಫ್ಯೂಚರಿಸ್ಟಿಕ್ ಗ್ರೋತ್ ಏನಿದೆಯೋ ಅದರ ಬೇಸಿಸ್ ಅಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ, ದಟ್ಟು ಡೈವರ್ಸಿಫೈಡ್ ವೇದಲ್ಲಿ. ಸೊ ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ಇವರ ಒಂದು ಹೂಡಿಕೆಗಳನ್ನ ಇವತ್ತಿನ ಮಟ್ಟಿಗೆ ಇಟ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಇದು ಈ ಒಂದು ಕಂಪನಿಗೆ ಕಾಂಪಿಟೇಟಿವ್ ಎಡ್ಜ್ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ Naukri.com ಸುಮಾರು 50+ ಮಿಲಿಯನ್ಸ್ ನಷ್ಟು ರಿಜಿಸ್ಟರ್ಡ್ ಜಾಬ್ ಸೀಕರ್ಸ್ ಅಥವಾ ಜಾಬ್ ನ ಹುಡುಕ್ತಕ್ಕಂಥವ್ರು. ಹಾಗೆ ಆವರೇಜ್ ಆಗಿ 15,000 ರೆಸ್ಯೂಮ್ಸ್ ಗಳೇನಿದೆಯೋ ಎವ್ರಿ ಡೈಲಿ ಬೇಸಿಸ್ ಅಲ್ಲಿ ಆಡ್ ಆಗ್ತಾ ಇದೆ ಕಂಪನಿಗೆ, ವಿಚ್ ಇಂಡಿಕೇಟ್ಸ್ ಬೇಸಿಕಲಿ ನೆಟ್ವರ್ಕಿಂಗ್ ಎಫೆಕ್ಟ್ ಅಂತ ನಾವು ಸುಮಾರು ಕಡೆಗೆ ಹೇಳ್ತಾ ಇರ್ತೀವಿ. ಸುಮಾರು ಜನಗಳು ಬಂದಷ್ಟು ವೆಬ್ಸೈಟ್ ಗಳನ್ನ ಯೂಸ್ ಮಾಡಿದಷ್ಟು ಬೇರೆಯವರು ಅದನ್ನ ಮತ್ತೆ ಶೇರ್ ಮಾಡ್ಕೊಳ್ತಾರೆ. ಜಾಸ್ತಿ ಜನಗಳು ಬಂದಷ್ಟು ಒಂದು ಕಂಪನಿಗೆ, ಯಾವುದೇ ಒಂದು ಕಂಪನಿ ಅಂದ್ರೂ ಕೂಡ ಜಾಸ್ತಿ ಜನಗಳು ಬಂದಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ನೆಟ್ವರ್ಕಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಲೈಕ್ ಫೇಸ್ಬುಕ್ ಈ ರೀತಿ ಅದು ಈ ಒಂದು ಕಂಪನಿಲಿ ಆಗ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ನಮಗೆ ಇಲ್ಲಿ. ಇನ್ನ 99acres.com ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅಂತ ಹೇಳ್ಬೋದು. 2021 ಪ್ರಕಾರ ಸುಮಾರು 80 ಲಕ್ಷಕ್ಕಿಂತ ಜಾಸ್ತಿ ಲಿಸ್ಟಿಂಗ್ಸ್ ಗಳು ಈ ಒಂದು ವೆಬ್ಸೈಟ್ ಅಲ್ಲಿ ಆಗಿರುತ್ತೆ. ಬೇರೆ ಬೇರೆ ಸಿಟೀಸ್ ಗಳು ಹಾಗೆ ವಿಲೇಜಸ್ ಗಳು ಅಥವಾ ಓವರ್ ಆಲ್ ಎಲ್ಲ ಒಂದು ಲೊಕೇಶನ್ಸ್ ಗಳು ವೈಸ್ ಅಂತ ನೋಡೋದಾದ್ರೆ ಅದರಲ್ಲಿ ಸುಮಾರು 15 ಲಕ್ಷ ಲಿಸ್ಟಿಂಗ್ಸ್ ಗಳೇನಿದೆಯೋ ಅದು ಪೇಡ್ ಲಿಸ್ಟಿಂಗ್ಸ್ ಗಳು ಅಥವಾ ಒಂದು ಪ್ರೆಫರ್ಡ್ ಪೇಡ್ ಲಿಸ್ಟಿಂಗ್ಸ್ ಗಳು ಅಂತ ಹೇಳ್ಬೋದು. ಅದ್ರ ಮೂಲಕನೂ ಕೂಡ ಕಂಪನಿ ರೆವಿನ್ಯೂ ಅನ್ನ ಜನರೇಟ್ ಮಾಡುತ್ತೆ. ಸೊ ಇದು ಕೂಡ ಕಂಪನಿಗೆ ಒಂದು ಕಾಂಪಿಟೇಟಿವ್ ಎಡ್ಜ್ ಆಗಿರುತ್ತೆ. ಹಾಗೆ jeevansathi.com ಅಂತ ನೋಡೋದಾದ್ರೆ ಸೋಫಾರ್ ಇಲ್ಲಿವರೆಗೂ 1 ಕೋಟಿಗಿಂತ ಜಾಸ್ತಿ ಪ್ರೊಫೈಲ್ಸ್ ಗಳು ಇವತ್ತಿನ ಮಟ್ಟಿಗೆ ಇಲ್ಲಿರುತ್ತೆ. ಹೆಣ್ಣು ಗಂಡಿನ ಒಂದು ಪ್ರೊಫೈಲ್ಸ್ ಗಳಿರುತ್ತೆ ಇವತ್ತಿನ ಮಟ್ಟಿಗೆ ಇಲ್ಲಿರುತ್ತೆ. ಓವರ್ ಆಲ್ ಒಂದು ವಿಷಯಗಳನ್ನ ಗಮನದಲ್ಲಿಟ್ಟು ನೋಡೋದಾದ್ರೆ ಡೆಫಿನೆಟ್ಲಿ ಎಕನಾಮಿಕಲ್ ಮೋಟ್ ಇವತ್ತಿನ ಮಟ್ಟಿಗೆ ಕಂಪನಿಗೆ ಇರುತ್ತೆ. ಬಿಕಾಸ್ ಇವರು ಆನ್ಲೈನ್ ಬೇಸಿಸ್ ಅಲ್ಲಿ ಇರತಕ್ಕಂಥ ಬಿಸ್ನೆಸ್ ಗಳನ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಕ್ಯಾಶ್ ಫ್ಲೋ ಚೆನ್ನಾಗಿದೆ, ಡೆಟ್ ಅಥವಾ ಸಾಲಗಳು ಯಾವುದೇ ರೀತಿ ಇಲ್ಲ. ಹಾಗೆ ಓವರ್ ಆಲ್ ಕಂಪನಿ ಡೈವರ್ಸಿಫೈಡ್ ವೇದಲ್ಲಿ ತನ್ನ ಒಂದು ಇನ್ವೆಸ್ಟ್ಮೆಂಟ್ಸ್ ಗಳನ್ನ
ಗಳನ್ನ ಹೊಂದಿರುತ್ತೆ. ಒಂದ್ ಕಡೆಗೆ ಏನೋ ಪ್ರಾಬ್ಲಮ್ ಆದ್ರೂ ಕೂಡ ಮತ್ತೊಂದು ಬಿಸ್ನೆಸ್ ಮಾಡಲ್ ಇವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಕನಾಮಿಕಲ್ ಮೋಟ್ ಅಥವಾ ಒಂದು ಕಾಂಪಿಟೇಟಿವ್ ಎಡ್ಜ್ ಅಂತ ನೋಡೋದಾದ್ರೆ ಕಂಪನಿಗೆ ಚೆನ್ನಾಗಿರೋದು ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಇವಾಗ ಕೀ ಆಪರ್ಚುನಿಟೀಸ್ ಅಥವಾ ಟ್ರಿಗರ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ ಕೇಸ್ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೆ ಕಂಪನಿಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಒಂದು ಇವೆಂಟ್ಸ್ ಗಳು ಇಂಪ್ಯಾಕ್ಟ್ ತರಬಹುದು ಅಥವಾ ಓವರ್ ಆಲ್ ಒಂದು ಕೀ ಟ್ರಿಗರ್ಸ್ ಗಳನ್ನ ಈ ಒಂದು ಶೇರ್ ಪ್ರೈಸ್ ಅಲ್ಲಿ ತರಬಹುದು ಅನ್ನೋ ಒಂದು ವಿಷಯ. ಮೇನ್ಲಿ ಹೇಳಬೇಕಪ್ಪ ಅಂತಂದ್ರೆ ಝೊಮ್ಯಾಟೊ ಸ್ವಿಗ್ಗಿ ಕಂಬೈನ್ ಆಗಬೇಕು ಅಥವಾ ಮರ್ಜ್ ಆಗಬೇಕು ಅನ್ನೋ ಒಂದು ರೂಮರ್ಸ್ ಗಳು ಅಥವಾ ಒಂದು ವಿಷಯಗಳು ಇವತ್ತಿನ ಮಟ್ಟಿಗೆ ನಡೀತಾ ಇರುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಗಿರುತ್ತೆ ಕಂಪನಿಗೆ. ಪೋಸ್ಟ್ RE 99 ಎಕರ್ಸ್ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅಂತ ನೋಡಬೇಕು. ಹಾಗೆ ಪಾಲಿಸಿ ಬಜಾರಿನ ಗ್ರೋತ್ ಕೂಡ ಡಿಪೆಂಡ್ ಆಗಿರುತ್ತೆ ಈ ಕಂಪನಿಯ ಒಂದು ಗ್ರೋತ್ ಅಥವಾ ಈ ಒಂದು ಕಂಪನಿಯ ಒಂದು ಬೆಳವಣಿಗೆಗೆ. ಹೈರಿಂಗ್ ಆಕ್ಟಿವಿಟೀಸ್ ಗಳು ಇವತ್ತಿನ ಮಟ್ಟಿಗೆ ಮತ್ತೆ ರಿಕವರ್ ಆಗ್ತಾ ಇದೆ. ಸೊ ಬೇಸಿಕಲಿ ಪೋಸ್ಟ್ ಕೋವಿಡ್ ಕೆಲಸ ಹುಡುಗರಿಗೆ ಏನು ಕಡಿಮೆ ಇಲ್ಲ, ಆಬ್ವಿಯಸ್ಲಿ ಕೆಲಸ ಕೊಡೋರು ದಿನ ದಿನ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಒಂದು ರಿಕ್ರೂಟ್ಮೆಂಟ್ ಬಿಸ್ನೆಸ್ ಅಲ್ಲೂ ಕೂಡ ಒಂದು ಶಾರ್ಟ್ ಟರ್ಮ್ ಅಥವಾ ಮೀಡಿಯಂ ಟರ್ಮ್ ಒಂದು ಗ್ರೋತ್ ಕಂಡು ಬರಬಹುದು ಬರ್ತಕ್ಕಂಥ ದಿನದಲ್ಲಿ. ಹಾಗೆ 99acres.com ಅಲ್ಲಿ ಇರತಕ್ಕಂಥ ಆಡ್ ರೆವಿನ್ಯೂ ಏನಿದೆಯೋ ಇದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಕಂಡಿದೆ ಇಲ್ಲಿವರೆಗೂ. ಇದು ಕೂಡ ಈ ಕಂಪನಿಯ ಒಂದು ಮೇನ್ ಕೀ ಟ್ರಿಗರ್ ಪಾಯಿಂಟ್ ಆಗಿರುತ್ತೆ. ಸದ್ಯದ ಮಟ್ಟಿಗೆ ಇಂಡಿಯಾದಲ್ಲಿ ಯಾವುದೇ ರೀತಿಯ ಒಂದು ಟೆಕ್ ಜೈಂಟ್ ಕಂಪನೀಸ್ಗಳು ದೊಡ್ಡ ದೊಡ್ಡ ಕಂಪನೀಸ್ಗಳು ಇವತ್ತಿನ ಮಟ್ಟಿಗೆ ಇರಲ್ಲ. ಇನ್ಫೋ ಎಡ್ಜ್ಗೆ ಈ ಒಂದು ಪೊಟೆನ್ಷಿಯಲ್ ಇರೋದು ನಮಗೆ ಇಲ್ಲಿ ಈಸಿಯಾಗಿ ಕಂಡು ಬರುತ್ತೆ. ಇದೆಲ್ಲ ಆಪರ್ಚುನಿಟಿ ಪಾಯಿಂಟ್ಸ್ ಅಥವಾ ಕೀ ಟ್ರಿಗರ್ ಪಾಯಿಂಟ್ಸ್ ಗಳಾಗಿದ್ರೆ ಕಂಪನಿಲಿ ಇರತಕ್ಕಂಥ ರಿಸ್ಕ್ ಗಳು ಕೂಡ ಇರುತ್ತೆ. ಇದರಲ್ಲಿ ಇರತಕ್ಕಂಥ ಅಪಾಯಗಳು ಅಥವಾ ರಿಸ್ಕ್ ಏನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಮಟ್ಟಿಗೆ ಇಂಟರ್ನೆಟ್ ಅಂತ ಅಂದ್ರೆ ಆಪರ್ಚುನಿಟಿ ಎಲ್ಲರೂ ಇವತ್ತಿನ ಮಟ್ಟಿಗೆ ಒಂದು ಅವಕಾಶವನ್ನ ಬಳಸ್ಕೋಬೇಕು ಅಂತ ಹೇಳ್ಕೊಂಡು ಲಾರ್ಜೆಸ್ಟ್ ಪ್ಲೇಯರ್ಸ್ ಗಳು ಕೂಡ ಮಾರ್ಕೆಟ್ ಒಳಗಡೆ ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಒಂದು ಪಾಯಿಂಟ್ ಕೂಡ ಪಾಯಿಂಟ್ ಆಫ್ ಕನ್ಸರ್ನ್ ಆಗಿರುತ್ತೆ. ರಿಸ್ಕ್ ಇದ್ದೇ ಇರುತ್ತೆ ಆನ್ಲೈನ್ ಬಿಸ್ನೆಸ್ ಅಂತ ಅಂದ್ರೆ. ದಿನೇ ದಿನೇ ನಾವು ಅಪ್ಡೇಟ್ ಆಗ್ತಿಲ್ಲ, ದಿನೇ ದಿನೇ ನಾವು ಬೆಳೀತಾ ಇಲ್ಲ ಒಂದು ಅಪ್ಡೇಟ್ಸ್ ಗಳಿಗೆ ಅಂತ ಅಂದ್ರೆ ಡೆಫಿನೆಟ್ಲಿ ಬೇರೆಯವರು ಬಂದು ನಮ್ಮನ್ನ ಡಿಸ್ಟರ್ಬ್ ಮಾಡೋದು ಅಥವಾ ಬೇರೆಯವರು ಬಂದು ನಮ್ಮ ಮುಂದೆ ಹೋಗಿ ಬೆಳೀತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಇನ್ಫೋ ಎಡ್ಜ್ ಯಾವ ರೀತಿ ತನ್ನ ಕೆಲಸವನ್ನ ಮಾಡ್ಕೊಂಡು ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಹಾಗೆ ಇನ್ಫೋ ಎಡ್ಜ್ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಕಂಪನೀಸ್ಗಳು ಲಾಸಸ್ ಅಲ್ಲಿ ರನ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೂ ಕೂಡ. ಹಾಗೆ ಇನ್ಕ್ರೀಸ್ ಕೂಡ ಆಗಿದೆ ಲಾಸಸ್ ಅಲ್ಲಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್. ಸೊ ಆ ಒಂದು ಪರ್ಟಿಕ್ಯುಲರ್ ಕನ್ಸರ್ನ್ ಕೂಡ ಸಿನ್ಸ್ ಈ ಒಂದು ಇನ್ಫೋ ಎಡ್ಜ್ ಆ ಕಂಪನೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಇದು ಕೂಡ ಪಾಯಿಂಟ್ ಆಫ್ ಕನ್ಸರ್ನ್ ಆಗಿರುತ್ತೆ ಇನ್ವೆಸ್ಟರ್ಸ್ ಗಳಿಗೆ. ಹಾಗೆ Naukri.com ಒಂದು ವೆಬ್ಸೈಟ್ ಏನಿದೆ ಇದರಿಂದಾನೆ 50% ನಷ್ಟು ರೆವಿನ್ಯೂ ಇವತ್ತಿನ ಮಟ್ಟಿಗೆ ಕಂಪನಿಗೆ ಜನರೇಟ್ ಆಗ್ತಾ ಇರುತ್ತೆ. ವಿಚ್ ಇಸ್ ಅ ಹ್ಯೂಜ್ ಅಥವಾ ವಿಚ್ ಇಸ್ ಅ ಮೇಜರ್ ಸ್ಟೇಕ್ ಅಂತ ಹೇಳ್ಬೋದು ರೆವಿನ್ಯೂ ಅಲ್ಲಿ. ಒಂದು ಡೈವರ್ಸಿಫೈಡ್ ಆಗಿದ್ರು ಬಿಸ್ನೆಸ್ 50% ನಷ್ಟು ಡಿಪೆಂಡೆನ್ಸಿ Naukri.com ಮೇಲೆ ಇರುತ್ತೆ. ಹಾಗಾಗಿ ಇದು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ, ಆನ್ಲೈನ್ ಪೋರ್ಟಲ್ ಬಿಸ್ನೆಸ್ ಆಗಿರೋದ್ರಿಂದ ಆಲ್ವೇಸ್ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಯಾರಾದರೂ ಬೇರೆ ಒಂದು ಮೇಜರ್ ಮಾರ್ಕೆಟ್ ಲೀಡರ್ ಬಂದು ಇವರನ್ನ ಡಿಸ್ಟರ್ಬ್ ಮಾಡಿದ್ರೆ ಈ ಒಂದು ಕಂಪನಿಗೆ ಮೇಜರ್ ಒಂದು ಇಂಪ್ಯಾಕ್ಟ್ ಅಥವಾ ಪರಿಣಾಮ ಬೀಳತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇದು ಕೂಡ ಒಂದು ರಿಸ್ಕ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಯಲ್ಲಿ. ಇನ್ನು ಕೊನೆಯದಾಗಿ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ಏನೆಲ್ಲ ನಿರೀಕ್ಷಣೆ ಇದೆ ಅಂತ ಅಂದ್ರೆ ವೆರಿ ಕ್ಲಿಯರ್. ಕಂಪನಿಯಲ್ಲಿ ಇವತ್ತಿನ ಮಟ್ಟಿಗೆ ಒಂದು ಒಳ್ಳೆ ಕಾಂಪಿಟೇಟಿವ್ ಎಡ್ಜ್ ಇದೆ. ಬರ್ತಕ್ಕಂಥ ದಿನದಲ್ಲಿ ಫ್ಯೂಚರಿಸ್ಟಿಕ್ ಗ್ರೋತ್ ಮೇಲೆ ಇವರ ಇನ್ವೆಸ್ಟ್ಮೆಂಟ್ಸ್ ಗಳು ಇರುತ್ತೆ. ಡೈವರ್ಸಿಫೈಡ್ ವೇದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಆಗಿ ಕಾಣ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇಂಟರ್ನೆಟ್ ಅಂತ ಅಂದ್ರೆ ಅವಕಾಶಗಳ ಒಂದು ಸರಮಾಲೆ. ಸುಮಾರು ಜನಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಗಳಿರುತ್ತೆ, ಅವಕಾಶಗಳನ್ನ ನೋಡ್ತಾನೆ ಇರ್ತಾರೆ ಬೇರೆಯವರು. ಯಾವುದೇ ಒಂದು ಸಿಚುವೇಶನ್ ಕೂಡ ದೊಡ್ಡ ದೊಡ್ಡ ಲಾರ್ಜೆಸ್ಟ್ ಕಂಪನೀಸ್ಗಳು ಡಿಸ್ರಪ್ಟ್ ಮಾಡ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ಈ ರೀತಿ ಇಂಡಸ್ಟ್ರೀಸ್ ಗಳನ್ನ. ಸೊ ಅದು ಕೂಡ ಒಂದು ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಕ್ ಹೋಗ್ತಾ ಇದೆ ಬರ್ತಕ್ಕಂಥ ದಿನದಲ್ಲಿ ಅಂತ ನಾವೆಲ್ಲರೂ ಕಾದ್ ನೋಡಬೇಕಾಗಿದೆ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವು ಇವತ್ತಿನ ವಿಡಿಯೋದಲ್ಲಿ ಏನು ಕಲ್ತಿದ್ದೀರಾ, ಹಾಗೆ ನಿಮಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಕನ್ನಡದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಹಾಗೆ ಫಿನಾನ್ಸ್ ಬಗ್ಗೆ ತಿಳಿಬೇಕು ಅಥವಾ ದೊರಿಬೇಕು ನಾವು ಅಪ್ಲೋಡ್ ಮಾಡಿದ ತಕ್ಷಣ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.